ಗೈಸ್ ನೋಡಿ, ಅಲ್ಲಿ ನೋಡಿ ಎಷ್ಟು ಟೈಮ್ ಆಯ್ತು ನಾನು ಅಲ್ಲಿನೂ ನೋಡಿದೆ. ಗೈಸ್ ನಾವು ಇಲ್ಲಿ BMW ಕಾಣಿಸಿತ್ತು, ಅದು ನಾನು ನೋಡಕ್ಕೆ ಬಂದಿದ್ದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾವು ಇವತ್ತು ಮೈಸೂರಿಗೆ ಹೋಗಿದ್ದೇವೆ. ಬೆಳಗ್ಗೆ 8 ಗಂಟೆಗೆ ಹೊರಡ್ತಾ ಇದ್ದೇವೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನಮಗೆ ಆ್ಯಕ್ಚುಲಿ ಮೈಸೂರಲ್ಲಿ ಒಬ್ಬರು ಒಂದು ಕ್ಲಿನಿಕ್ ಉಂಟು, ಅಂದರೆ ಫಿಸಿಯೋಥೆರಪಿ ಮಾಡ್ತಿರಲ್ಲ ಅದರದ್ದು ಅಡ್ವಾನ್ಸ್ ಫಿಸಿಯೋಥೆರಪಿ ಕ್ಲಿನಿಕ್, ರೋಬೋಟಿಕ್ ಆರ್ಥೋ ಕೇರ್ ಅಂತ ಹೇಳಿ ಅಲ್ಲಿಗೆ ಹೋಗುವ ಅಂತ ಹೇಳಿ ನಾವು ಇವತ್ತು ಬೆಳಗ್ಗೆ 8 ಗಂಟೆಗೆ ಹೊರಡಿದ್ವಿ ಮೈಸೂರಿಗೆ. ಸೊ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಯಾಕಂತ ಹೇಳಿದರೆ ಮಕ್ಕಳಿಗೆ ಅವತ್ತು ರಜೆ ಕೂಡ ಕೊಟ್ಟಿದ್ದರು, ಹೆವಿ ಮಳೆ ಉಂಟಂತ ಹೇಳಿ. ಹಾಗೆ ನಾವು ಹೋಗುವಂತ ಪ್ಲೇನ್ ಮಾಡಿದ್ದು ಮಕ್ಕಳೊಟ್ಟಿಗೆ, ಇಲ್ಲಾದರೆ ಹಸ್ಬೆಂಡ್ ಮಾತ್ರ ಹೋಗ್ತಿದ್ರು. ಸೊ ಹಾಗೆ ನೋಡಿ ಇಲ್ಲಿ ನಾವು ಮಸಾಲೆ ದೋಸೆ ಹಾಗೆ ನನಗೆ ಇಡ್ಲಿ ಡಿಪ್ಪು ತೊಗೊಂಡೆ. ಬಟ್ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ ಗೈಸ್. ಯಾಕಂತ ಹೇಳಿದರೆ ಉಂಟಲ್ಲ, ನನಗೆ ವಾಮಿಟ್ ಬರೋ ಒಂಥರ ಫೀಲ್ ಆಗ್ತಿತ್ತು, ನನಗೆ ತಿನ್ನಲಿಕ್ಕೆ ಆಗಲಿಲ್ಲ. ಮತ್ತು ನನಗೆ ಅನಿಸಿತ್ತು ವಾವ್, ನನ್ನ ಫೇವ್ರೆಟ್ ಫುಡ್ ಮಿಸ್ ಆಯ್ತಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ಮಕ್ಕಳಿಗಂತೂ ಇದೊಂದು ಐಸ್ ಕ್ರೀಮ್ ಕಂಡ್ರೆ ಬೇಕೇ ಬೇಕು. ಸೊ ಹಾಗೆ ನಾನು ಒಂದು ಕುಲ್ಫಿ ತೊಗೊಂಡೆ, ಹಾಗೆ ನನ್ನ ಮಗಳು ಕೋನ್ ಐಸ್ ಕ್ರೀಮ್ ತೊಗೊಂಡು, ಹಾಗೆ ನನ್ನ ಮಗ ನೋಡಿ ಚಾಕೋಬಾರ್ ತೊಗೊಂಡ. ಇದು ತಿಂದಮೇಲೆ ಇವರು ಸ್ಟಾರ್ಟ್ ಮಾಡಿದರು ವಾಮಿಟ್ ಬರ್ತದೆ ಅಂತ ಹೇಳಿ. ಆ ಥರ ಎಲ್ಲ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೇವೆ. ಬಟ್ ಮೈಸೂರಲ್ಲಿ ಅಷ್ಟು ಮಳೆ ಇಲ್ಲ. ಮಡಿಕೇರಿಯಲ್ಲಿ ಹೆವಿ ಮಳೆ ಬರ್ತಿತ್ತು, ಅಂದರೆ 4-5 ಡೇಸ್ ಕಂಟಿನ್ಯೂಸ್ ಮಳೆ ಬರ್ತಿತ್ತು. ಅದಕ್ಕೋಸ್ಕರ ಮಳೆಗೆ ಮಕ್ಕಳಿಗೆ ಕೂಡ ರಜೆ ಸಿಕ್ಕಿತ್ತು ಅವತ್ತು. ಹಾಗೆ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ರು, ಅಂದರೆ ಎಲ್ಲರೊಟ್ಟಿಗೆ ಹೋಗಿ ಬರುವ, ಮಕ್ಕಳಿಗೂ ಕೂಡ ಒಂದು ಹೊರಗೆ ಹೋಗಿದಾಗೆ ಆಗ್ತದಂತ ಎಲ್ಲ ಹೇಳಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಏರಿಯಾ ಅಂದರೆ ಈ ಒಂದು ಊರುಂಟಲ್ಲ, ನನಗೆ ಈ ಸೈಡ್ ಬರುವಾಗ ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಫುಲ್ ಹಳ್ಳಿ ಸ್ಟೈಲ್ ಫ್ರೆಂಡ್ಸ್, ಅಂದರೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಉಂಟಲ್ಲ, ಸೈಡಲ್ಲಿ ಪ್ಲಾಂಟ್ಸ್ ಎಲ್ಲ ತುಂಬ ಇರ್ತದೆ. ಹಾಗೆ ಗೈಸ್ ನೋಡಿ ನಾವು ರೋಬೋಟಿಕ್ ಆರ್ಥೋ ಕೇರ್ಗೆ ರೀಚ್ ಆದ್ವಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಂತ ಅಳಿಲು ಅಂತ ಹೇಳಿದರೆ ಸುಮಾರು ಅಳಿ ಇತ್ತು ಫ್ರೆಂಡ್ಸ್. ನಾನಂತೂ ಸುಮಾರು ಟೈಮ್ ಆದಮೇಲೆ ಸುಮಾರು ಟೈಮ್ ಆದಮೇಲೆ ಲೈವ್ ಆಗಿ ಅಳಿಲು ನೋಡ್ತಾ ಇದ್ದೇನೆ. ಅಂದರೆ ಆ್ಯಕ್ಚುಲಿ ಇಷ್ಟವರೆಗೆ ನನಗೆ ಕಣ್ಣಿಗೆ ಸಿಗ್ತಾ ಇರಲಿಲ್ಲ ನೋಡಲಿಕ್ಕೆ, ಬಟ್ ಇವಾಗ ಹತ್ತಿರದಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು. ಅದಕ್ಕೆ ನಾನು ವೀಡಿಯೋ ಮಾಡ್ತಿರೋದು. ಹಾಗೆ ಮಕ್ಕಳನ್ನು ಕೂಡ ಕರೆದೆ, ಮಕ್ಕಳು ಒಳಗೆ ಇದ್ದರು. ಸೊ ಹಾಗೆ ಅವರನ್ನು ಕರೆದು ತೋರಿಸ್ತಾ ಇದ್ದೆ, ನೋಡಿ ಅಳಿಲು ಅಂತೇಳಿ. ಅವರಿಗೆ ಅಳಿಲು ಅಂದರೆ ಏನಂತಾನೆ ಗೊತ್ತಿರಲಿಲ್ಲ. ಸೊ ಇವತ್ತೇ ನೋಡಿದ್ದವರು. ಅದಕ್ಕೆ ಫುಡ್ಡು ಕೂಡ ಇಟ್ಟಿದ್ದರು. ಅದು ಪಕ್ಷಿಗೆ ಇಟ್ಟಿದ್ದ ಅಳಿಲಿಗೆ ಇಟ್ಟದ ಗೊತ್ತಿಲ್ಲ, ಮಾತ್ರ ಸುಮಾರು ಅಳಿಲಿತ್ತು ಫ್ರೆಂಡ್ಸ್ ಹಾಗೆ ಆ ಮರದಲ್ಲಿ. ಹಾಗೆ ನಮಗೆ ಮಕ್ಕಳಿಗೆ, ನನ್ನ ಮಗಳು ಸಣ್ಣವಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು, ಅವಳಿಗೆ ಏನಾದ್ರು ತಿಂತೇರು ಅಂತ ಹೇಳಿ ನಾನು ಒಂದು ರೌಂಡ್ ಬಂದೆ. ಸೊ ನೋಡುವಾಗ ಇಲ್ಲಿ ಏನೆಲ್ಲೂ ಕೂಡ ಸಿಗಲಿಲ್ಲ. ನಾನು ಅಲ್ಲಿ ಲಾಸ್ಟಿಗೆ ಕೈಲಾಶ್ ಪರ್ವತಕ್ಕೆ ಬಂದೆ. ಹಾಗೆ ಅಲ್ಲಿ ನನಗೆ ಸೇವ್ ಪುರಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಹಾಗೆ ಅದರಲ್ಲಿ ಸೇವ್ ಪುರಿ ತೊಗೊಂಡೆ, ಹಾಗೆ ವಡಪಾವ್ ತೊಗೊಂಡೆ. ವಡಪಾವ್ ತೊಗೊಂಡು ಮಕ್ಕಳಿಗೆ ಪಾರ್ಸಲ್ ತಂದೆ, ಕಾರಲ್ಲಿ ತಿನ್ನಿಸುವ ಅಂತೇಳಿ ಮಕ್ಕಳನ್ನು ಬಿಟ್ಟು ಹೋಗಿದ್ದೆ. ಹಾಗೆ ಮಕ್ಕಳಿಗೆ ಇಲ್ಲಿ ಪಾರ್ಸಲ್ ತಂದು ಕೊಡುವ ಅಂತಾರಿದ್ದ ಮತ್ತೆ ರುಹೇಲ್ಗೆ. ಹಾಗೆ ಸಣ್ಣವಳಿಗೆ ಒಂದು ಏನಾದರೂ ತೆಗೆದುಕೊಟ್ಟು ನಾನಲ್ಲಿ ಸೇವ್ ಪುರಿ ತೊಗೊಂಡೆ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಹಾಗೆ ರೇಟ್ ಕೂಡ ಅದೇ ಥರ ಇದೆ, ಬಟ್ ಫುಡ್ ಅಂತೂ ಫುಡ್ಡೇ ಫ್ರೆಂಡ್ಸ್ ಇಲ್ಲಿ ಕೈಲಾಶ್ ಪರ್ವತದ್ದು. ಹಾಗೆ ಮಕ್ಕಳೆಲ್ಲ ತಿಂತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ನಾವು ಅಲ್ಲಿಂದ ಟ್ರೀಟ್ಮೆಂಟ್ ಎಲ್ಲ ಮುಗೀತು, ಮಧ್ಯಾಹ್ನ ಊಟ ಮಾಡಬೇಕಲ್ಲ. ಸೊ 3 o'clock ಆಯಿತು ಆಲ್ರೆಡಿ. ಹಾಗೆ ನಾವು ಮೀನಾ ಬಜಾರ್ಗೆ ಹೋಗುವ ಅಂತ ಹೇಳಿ ಹೊರಟ್ವಿ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಅಲ್ಲಿ ಪ್ಲ್ಯಾನ್ ಇದ್ದದ್ದು ಮೀನಾ ಬಜಾರಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡುವ ಅಂತ, ಬಟ್ ಆಗಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಯ್ತಲ್ಲ, ಮತ್ತು ಇನ್ನೂ ನೈಟ್ ಲೇಟ್ ಆಗ್ತದಂತ ಹೇಳಿ ಇನ್ನು ನೆಕ್ಸ್ಟ್ ಟೈಮ್ ಬರುವ ಅಂತ ಹೇಳಿ ನಾವು ಅಲ್ಲಿಂದ ಊಟ ಮಾಡಲಿಕ್ಕೆ ಹೋದ್ವಿ ಫ್ರೆಂಡ್ಸ್. ಹೋಟೆಲ್ಗೆ ಊಟ ಮಾಡಲಿಕ್ಕೆ ಹೋಗುವಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೈಸೂರಲ್ಲಿ ಕೂಡ ಹೆವಿ ಟ್ರಾಫಿಕ್ಗೆ, ಅಂದರೆ ಮ್ಯಾಂಗ್ಳೂರು ಯಾವ ಥರ ಇರುತ್ತೆ ಟ್ರಾಫಿಕ್, ಅದೇ ರೀತಿ ಮೈಸೂರಲ್ಲಿ ಕೂಡ ಇದೆ. ಹಾಗೆ ನೋಡಿ ನಾವು ಫೈನಲಿ ಹೋಟೆಲ್ಗೆ ಬಂದ್ವಿ. ಇಲ್ಲಿ ನಾವು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಫ್ರೆಂಡ್ಸ್. ಮಟನ್ ಇದ್ದು ಎಲ್ಲ ಐಟಮ್ ಮಟನ್ ಇದೆ ತೊಗೊಂಡ್ವಿ. ಮಟನ್ ಫ್ರೈ ಹಾಗೆ ಮಟನ್ ಇದ್ದು ಸುಕ್ಕ ಎಲ್ಲನೂ ಮಟನ್ ತೊಗೊಂಡ್ವಿ. ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ತಿಂತಾ ಇದ್ದಾರೆ. ಹಾಗೆ ನಾವು ಅಲ್ಲಿಂದ ಮಡಿಕೇರಿಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಟ್ರೈನ್ ಹೋಗ್ತಾ ಉಂಟು ಮೇಲೆ. ಹಾಗೆ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ದೆ, ಅಂದರೆ ಅವರಿಷ್ಟರವರೆಗೆ ಟ್ರೈನಲ್ಲಿ ಕೂತ್ಕೊಳ್ಳಿಲ್ಲ. ಇನ್ಶಾಲ್ಲ ಇನ್ನು ಹೋಗಬೇಕು ಟ್ರೈನಲ್ಲಿ, ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡಬೇಕು, ತುಂಬ ಆಸೆ ಇದೆ. ಹಾಗೆ ನೋಡಿ ಇಲ್ಲಿ ರೋಡ್ ಸೈಡಲ್ಲಿ ನೇರಳೆ ಹಾಗೆ ಪೇರ್ಲೆ ಹಣ್ಣು ಮತ್ತು ರಂಬುಟನ್ನೆಲ್ಲ ಸೇಲ್ ಮಾಡ್ತಿದ್ರು ಗೈಸ್. ಹಾಗೆ ನಾವು ರಂಬುಟನ್ ತೊಗೊಂಡ್ವಿ. ಆ್ಯಕ್ಚುಲಿ ರಂಬುಟನ್ಗೆ ಅಲ್ಲಿ ಮತ್ತು ಮಡಿಕೇರಿಯಲ್ಲಿ ಸೇಮ್ ಪ್ರೈಸ್, ಬಟ್ ನಾವು ಅಲ್ಲಿ ತೊಗೊಂಡ್ವಿ ರೋಡ್ ಸೈಡಲ್ಲೇ. 350 ಅಂತ ಹೇಳ್ತಾರೆ, ಮತ್ತು 300 ರುಪೀಸ್ ಕೊಡ್ತಾರೆ ಪರ್ kg. ಹಾಗೆ ನೇರಳೆ ಕೂಡ, ಈ ನೇರಳೆ ತೊಗೊಳ್ಳಿಲ್ಲ ನಾನು ಸ್ಟಾರ್ಟಿಂಗ್ ಫಸ್ಟ್ ಬೇರೆ ಕಡೆ ತೊಗೊಂಡೆ, ಅಲ್ಲಿ ಸೇಮ್ ರೇಟ್ 200, ಇಲ್ಲಿ ಕೂಡ 200 ತೊಗೊಂಡು ನಾವು ಅಲ್ಲಿಂದ ಹೊರಟಿದ್ವಿ ಫ್ರೆಂಡ್ಸ್. ಹಾಗೆ ನನಗೆ ಅಲ್ಲಿ ಒಂದು ಮಾವಿನಣ್ಣು ಇತ್ತು ಫ್ರೆಂಡ್ಸ್. ಅಂತೆ ಇದು ಮುಂಡಪ್ಪ ಅಂತ ಹೇಳ್ತಾರೆ ಈ ಮಾವಿನಣ್ಣಿಗೆ, ಕನ್ನಡದಲ್ಲಿ ಗೊತ್ತಿಲ್ಲ, ಅಂದರೆ ಕನ್ನಡದಲ್ಲಿ ಹೇಳ್ತಾರೆ, ಅದು ನಮ್ಮ ಭಾಷೆಯಲ್ಲಿ ಇರ್ತದೆ ಗೊತ್ತಿಲ್ಲ, ಬಟ್ ದೊಡ್ಡ ಮಾವಿನ ಹಣ್ಣು ಸೈಜ್ ಇರ್ತದೆ. ಹಾಗೆ ಅದಕ್ಕೆ ನಾವು ಮಸಾಲೆ ಹಾಕ್ಕೊಂಡು ಅಲ್ಲಿಂದ ಒಂದು ತೊಗೊಂಡು ಅಲ್ಲಿ ತಿನ್ಕೊಂಡು ಇವಾಗ ನಾವು
ಗೈಸ್ ನಾವು ಅಲ್ಲಿ ಟೀ ಕುಡಿಯುವ ಅಂತ ಹೇಳಿ ಒಂದು ಕಡೆ ನಿಲ್ಲಿಸಿದ್ವಿ. ಅಲ್ಲಿ ನೋಡುವಾಗ ಪಕ್ಕದಲ್ಲೇ BMW ಗಾಡಿ ಬಂದು ನಿಂತಿತ್ತು, ನಮ್ಮದಲ್ಲ ಬೇರೆಯವ್ರದ್ದು ಗೈಸ್. ಹಾಗೆ ನನ್ನ ಮಗನಿಗಂತೂ ಮಗನ ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು ಇದು. ಆ್ಯಕ್ಚುಲಿ ಅವನಿಗೆ ತುಂಬಾ ಇಷ್ಟ, ಆದರೂ ಅದು ನೋಡಿ ಒಂದು ಮಾಡ್ತಾ ಇದ್ದ ಗೈಸ್, ಅವನಿಗೇ ಕೊಟ್ಟಾಗೆ ಆಗ್ತಿತ್ತು. ಅವನು ಯಾವಾಗಲೂ ಹೇಳ್ತಾನೆ, ಅಪ್ಪ ನೀನು ಈ ಗಾಡಿ ಕೊಡು, ನಾವು BMW ತೆಗೊಳ್ಳುವ ಅಂತ. ಅವನಿಗೆ ಗೊತ್ತಿಲ್ಲಲ್ಲ ಗೈಸ್ ಅದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ವ್ಯಾಲ್ಯೂ ಎಷ್ಟು ಉಂಟು ಅಂತ ಹೇಳಿ ಅವನಿಗೆ ಗೊತ್ತಿಲ್ಲಲ್ಲ. ಸೊ ಹಾಗೆ ಗೈಸ್ ಅವನೊಂದು ಮಾಡ್ತಿದ್ದಾರೆ, ಅದರ ಹತ್ತಿರ ಎಲ್ಲ ಹೋಗ್ತಾ ಇದ್ದ. ಅವನು ಓನರನ್ನು ಕೂಡ ನೋಡೋದು ಏನಾದರೂ ಹೇಳ್ತಾರಾ ಏನೇ, ಅವನಿಗೆ ಹೆದರಿಕೆ ಆಗೋದಾಯ್ತಾ. ಫಸ್ಟ್ ಟೈಮ್ ಅವನಿಗೆ ಫೈನಲಿ ಅವನ ಡ್ರೀಮ್ ಕಾರು ಸಿಕ್ತು, ಅವನಿಗೆ ಮುಟ್ಲಿಕ್ಕೆಲ್ಲ ಸಿಕ್ತು. ಹಾಗೆ ನಾನು ನೋಡ್ಕೊಂಡೆ, ಫೋಟೋ ಕೂಡ ತೆಗಿಸಿದ ಪಾಪ. ನನಗೆ ತುಂಬಾ ಖುಷಿ ಆಯಿತು ಅವನದೊಂದು ರಿಯಾಕ್ಷನ್ ನೋಡಿ ಉಂಟಲ್ಲ, ನನಗೆ ನಿಜವಾಗ್ಲೂ ನನಗೆ ತುಂಬ ಒಂಥರ ಖುಷಿ ಸಹ ಆಯಿತು, ಒಂಥರ ಬೇಜಾರು ಕೂಡ ಆಯಿತು ಪಾಪ ಗೈಸ್. ಅಷ್ಟು ಅವನಿಗೆ ಅವನದ್ದು ಡ್ರೀಮ್ ಕಾರ್ ಅಷ್ಟು ಇಷ್ಟ ಅಂತೇಳಿ ನನಗೆ ಇಷ್ಟರಿಗೆ ಗೊತ್ತಿರಲಿಲ್ಲ. ಅದು ನೋಡಿ ಅವನದ್ದು ರಿಯಾಕ್ಷನ್ ನೋಡಿ ನನಗೆ ಗೊತ್ತಾಗಿದ್ದು ಫ್ರೆಂಡ್ಸ್. ಹಾಗೆ ನಾವಲ್ಲಿ ಟೀ ಕುಡಿದ್ವಿ, ಅಲ್ಲಿ ಬ್ರೆಡ್ ರೋಸ್ಟ್ ತೊಗೊಂಡ್ರು. ಹಾಗೆ ನಾನೊಂದು ಸಮೋಸ ಕೂಡ ಹೇಳಿದ್ದು, ತುಂಬಾ ಸೂಪರಾಗಿತ್ತು ಗೈಸ್ ಸಮೋಸ. ನಾನು ಸಮೋಸ ತೊಗೊಂಡೆ. ಹಾಗೆ ಅಲ್ಲಿಂದ ನಾವೆಲ್ಲ ಟೀ ಎಲ್ಲ ಕುಡಿದು ನಾವು ಮನೆಗೆ ಹೋಗ್ತಾ ಇದ್ದೇವೆ ಗೈಸ್. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.